ಅಮ್ಮರ ಬರ್ರಿ. ಆರಾಮದೇನವ ಸುಕನ್ಯಾ? ಚಂದ ಕಟ್ ಚಂದ ಬಿಡ ನಿನ್ನ ಮಗ ಮನೀನ. ನಾನು ಬಂದಿದ್ನಿ ಬಿಡು ಓಪನಿಂಗಿಗೆ. ಆದ್ರೆ ಸಾಮಾನು ಗಿಮಾನು ಏನಿದ್ದಿದ್ದಿಲ್ಲಲ್ಲ, ದೊಡ್ಡ ಮನೆ ಏನು ಅನಿಸ್ತೆ. ಸಾಮಾನು ಗಿಮಾನು ಹಾಕಿ ಚಂದ ಮಾಡೀರಿ. ಎಲ್ಲದಳ ನಿನ್ನ ಸೊಸಿ? ಕರಿ ಇಲ್ಲಿ. ಈಗ ನೋಡಿಲ್ಲ ನೀವು ಆಕಿನ್ನ? ಯಾಕೆ ನೋಡಿಲ್ಲ? ನೋಡೀನಿ. ಅದು ಯಾಕೆ ನೋಡುದಿಲ್ಲ? ಕರಿ ಇಲ್ಲಿ. ಸೌಜು, ಏ ಸೌಜನ್ಯ. ಆಕಿಗೆ ಸಿಟ್ಟು ಬಂದ್ಬಿಡೈತಿ. ಸಿಟ್ಟು ಬಂದು ಮ್ಯಾಗ ಕೊಣ ಮಕ್ಕೊಂಡಾಳ. ಇವತ್ತು ಅಡಿಗೆ ಪಡಿಗೆ ಏನೂ ಮಾಡಿಲ್ಲ. ಗನ ಸಿಟ್ಟು ಬಂದೈತಿ. ನನ್ನ ಜೊತೆಗೂ ಮಾತಾಡಿಲ್ಲ. ನಾನು ಸಿಟ್ಟು ಮಾಡ್ಕೊಂಡೀನಿ. ಅಲ್ಲ, ನನಗೂ ಬಂದಾಕೆನ ಏನಂದ್ಲಂದ್ರೆ ಜಗಳ ಹಚ್ತೀರೇನೋ ಅಂದ್ಬಿಟ್ಲು. ನಾನು ಇನ್ನು ಜಗಳ ಮಾಡ್ಕೊಂಡವು ಈಗ ಮೊದ್ಲ ಅದ ನಡೆದತ್ ನೋಡಿ. ಈಗ ಪ್ರಪಂಚದಾಗ ಗಂಡ ವಿಶ್ ಮಾಡಿಲ್ಲ ಬರ್ಡೇಗೆ ಅಂತಂದು, ಗಂಡ ಹೊರಗೆ ಕರ್ಕೊಂಡು ಹೋಗಿಲ್ಲ ಅಂತಂದು ಏನಾರ ಮಾಡ್ಕೊಂಡೆ, ಸಿಟ್ಟಿನಾಗ ಏನಾರ ಹಂಗೆ ಒಟ್ಟು ಏನೋ ಜಗಳ ಮಾಡ್ಕೊಂಡಾಳ ಅಂತ ನಾನು ಬರತ್ಲಿಗೇನ ಹೇಳಕ್ಕೆ ಹೋದ್ರೆ ಜಗಳ ಹಚ್ತೀನಿ ನನಗೆ ಅಂದ್ಬಿಟ್ಲು. ನಾನು ಬೈದು ಹೋಗ್ಬಿಟ್ಟಿನಿ. ನಾನು ಮಾತಾಡೇ ಇಲ್ಲ. ಇಟತ್ತಾದ್ರೂ ಸಂಜೆ ಆದ್ರೂ. ಇವನು ದವಾಖಾನೆಗೆ ಹೋದ, ದವಾಖಾನೆಗೆ ಅದಾನ. ಬಂದೇ ಇಲ್ಲ ಇವನು. ಅಲ್ಲ, ತಲೆ ಅಂಕುಲ್ ಬೆಳಗಾಗ್ಯವ, ಹುಬ್ಬು ಬೆಳಗಾಗ್ಯವ ನೀನು. ಹೌದಾ? ತಲೆಗೆ ಬಣ್ಣ ಹಚ್ಕೊಂಡು ತಯಾರಾಗಿ ನಿಂತಿದ್ದಿ. ತಲೆಯಾಗ ಬುದ್ಧಿಲ್ಲ ನಿನಗೆ. ಆಕೇನ ಅಂದ್ಲು, ಅದಕ್ಕೆ ನೀನು ಬೈದು ಎಷ್ಟು ಚಂದ ಬೈದ ಬಿಟ್ಟಿನಿ. ಹೋಗ್ಯಾಳ ಮಕ್ಕೊಂಡಾಳ ಅಂತ ಹೇಳ್ತಿಯಲ್ಲ ನೀನು. ಹಿರೇಕೆಯಾಗಿ ಈಗ ಮೊದ್ಲ ಕನ್ಯೆ ಸಿಗುತ್ತಾವ. ಹೇಗೈತಿ ಕಾಲ? ಬಡ ಬಡ ಕನ್ಯೆ ಸಿಗುವಲ್ವು, ಏನಿಲ್ಲ ಅಂತದ್ರಾಗ ಆಕಿ ನಿನಗೂ ಸೊಸಿ ಆಗ್ಬೇಕು. ಹೌದಾ? ಬಿಡು, ನಿನ್ನ ತವ್ರ ಮನೆಯಿಂದ ನಿನಗೇನಿಲ್ಲ ಅಂದ್ರೂ ಆಗ್ಬೇಕ. ಯಾಕ್ರಿ ಜಾನ್ಕಮ್ಮರ ಹಂಗೆ ಬೈಯಾಕತ್ತೀರಿ? ಅಲ್ಲ, ಹೇಳಾಕತ್ತೀನಿ. ಎಷ್ಟು ಚಂದ ಹೇಳ್ತಿಯಲ್ಲ, ಅದನ್ನ ಬಿಟ್ಟು ತಿಳಿಸಿ ಬುದ್ಧಿ ಹೇಳಿ ಹಿಂಗಲ್ಲವ ಹಂಗಂತಂದು ಹೇಳೋದು ಯಾರ್ದಿರುತ್ತೆ ಕರ್ತವ್ಯ? ನೀನ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಬುದ್ಧಿ ಹೇಳಾರ ಯಾರಾಕಿಗೆ? ಮನೆ ತುಗ್ಸೋಣೋಗಾರ ಯಾರು? ಏನು ಶಾಣೆ ಇರೋದಿರವ. ಹಿಂಗಾಗಿ ಸಣ್ಣ ಮಕ್ಕಳು ದೂರ ಅಕ್ಕಾರ. ನಿಮಗೆ ಅರ್ಥ ಆಗೋದಿಲ್ಲ, ಬಿಡೋದಿಲ್ಲ. ಈಗ ಕರೀಲಕ್ಕಿನಿ, ಹೇಳ್ತೀನಿ. ಆಕೆ ಮುಂದೆ ನಿನ್ನ ಮುಂದೆ ಕೂಡ ಹೇಳ್ಬೇಕಂತನ ಬಂದಿ ನಾನು. ಏ ಸೌಜನ್ಯ, ನಾನವ ನಿಮ್ಮ ಮಗ್ಳ ಮನೆಯಾರ ಅಮ್ಮಾರ ಜಾನಕಮ್ಮಾರ ಬಂದಿನಿ. ಬಾ ಇಲ್ಲಿ ಇಳಿದ. ಬಾ ಅತ್ತಿ ಸೊಸಿ ಇಬ್ರು ಸೇಮ್ ಸೀರೆ ಉಟ್ಕೊಂಡ್ಬಿಟ್ಟಿರಿ. ಹೌದಲ್ಲ ಸೌಜು? ಅದು ತಳ್ಳನ್ ಸೀರೆ ಚುಚ್ಚಕತ್ತಿತ್ರಿ, ಅದಕ್ಕೆ ಇದನ್ನ ಉಟ್ಕೊಂಡೆ. ಅತ್ತಿಯರ, ನನ್ನ ತಪ್ಪಾತ್ರಿ. ನಾನು ಹಂಗೆ ಮಾತಾಡಬಾರ್ದಾಗಿತ್ತು. ನೋಡಲ್ಲಿ ತಪ್ಪಾತು ಅಂತ ಕೇಳಕತ್ತಾಳ. ಹೌದು, ಅದು ಕ್ಯಾರೆಕ್ಟರು ಸಿಮಿಲರ್ ಟು ನಿಹಾರಿಕಾ ಅತ್ತೆ ಇತ್ತು. ನಂಗೆ ಅದು ರಿಯಲೈಸ್ ಆದಮೇಲೆ ತೆಗೆದು ಈ ಕ್ಯಾರೆಕ್ಟರ್ ಹಾಕೀನಿ. ಇರಲಿ ಬಿಡು. ನೀನಾರ ಬೇಕಂತ ಮಾಡಿಲ್ಲ, ನಾನಾರ ಬೇಕಂತ ಮಾಡಿಲ್ಲ. ಇರಲಿ ಬಿಡು. ಸಕ್ಕರೆವಾ ಒಂದಿಟ್ಟು ಕುಂದಿರ್ತೀನಿ. ನಂಗೆ ಕಾಲು ಯಾಕತ್ತವು ತಂಗಿ. ಇಬ್ಬರು ನಿಂತ್ರೆ ಅತ್ತಿ ಸೊಸಿ. ನೀನೊಂದಿವ್ಸ ನೀರು ತೊಂಬೋಗ್ರು ಕುಡಿಯಕ್ಕೆ. ಸುಕನ್ಯಾ, ಅಮ್ಮರಿ ನೀರು ತೊಂಬ. ಸುಕನ್ಯಾ, ನಾನು ನಿನಗೆ ಹೇಳಿನಿ ಕುಡಿಯಕ್ಕೆ ನೀರು ತೊಗೊಂಡು ಬಾ. ನೀರು ತರಬೇಡ, ಪಾನಕನ ಮಾಡ್ಕೊಂಬ ನಿಂತಲ್ಲೇ. ಆತ್ರಿ, ತಂದೆ. ನೀ ಬಾ ಮಗಳ ಇಲ್ಲಿ. ಅಮ್ಮರ, ಈಗ ನನ್ನ ಎದ್ಯಾಗ ಒಂಚೂರು ಯಾಕೆ ಗುರುಗುರು ಅನ್ನಕತ್ತಿತ್ತು. ಮೊದಲ ನಾನು TB ಪೇಷಂಟ್ ಅಯ್ಯವ. ಅದಕ್ಕೆ ದವಾಖಾನಿಗೆ ಹೋಗಿದ್ದೆ. ನಿನ್ನ ಗಂಡನ ಹತ್ರನ ತೋರ್ಸೋಣಂತ ಹೋದೆ. ಯಾಕಂದ್ರೆ ನಮ್ಮೂರವಲ್ಲ, ಏಟಾಗಲಿ ಅಂತ ಹೋದ್ನೆ ಅಯ್ಯವ. ಆದ್ರೆ ಅವ ಡ್ಯೂಟಿ ಮ್ಯಾಗ ಇದ್ದಿದ್ದಿಲ್ಲ, ಬೇರೆ ಕಡೆ ಅದಾನ. ಅಲ್ಲಿ ಕುಂತಾರ. ಅದು ಎಂಥದ ಅಂದ್ರೆ ಡಾಕ್ಟರ್ ರೂಮ್ನಾಗ ಅದಾರ ಅಂತ ಅಂದ್ರಲ್ಲಿ. ಹ್ಞೂ ಅಂತ ಅಲ್ಲಿ ಹೋದೆ. ಮತ್ತು ನೀನು ಇದನ್ನು ಹೆಂಗೆ ತಗೋತೀಯೋ ನನಗೆ ಗೊತ್ತಿಲ್ಲ. ಸೂಕ್ಷ್ಮ ಹೇಳ್ತೀನಿ. ನೀನು ಈ ವಿಷಯ ಗೊತ್ತಾದ್ಮ್ಯಾಗ ಎಚ್ಚೆತ್ಕೊಳ್ಳೋದು ಈಗ ನಿನ್ನ ಕೈಯಾಗೈತೆ. ಏನು ಅಮ್ಮರ? ಏನಿಲ್ಲ. ಆಕೆ ಯಾವಾಗ ಹೋಗ್ಬೇಕು ಈ ನರ್ಸ್? ನಿನಗಂತ ತಲೆ ನಿಂತು ತನ್ನಕತ್ತಾನ. ಅವನ ಜೊತೆಗೆ ಆಕೆ ಭಾಳ ಹತ್ರ ನಿಂತ್ಕೊಂಡು ಬೇರೆ ಥರನ ಅನಿಸ್ತು. ನಾನು ಒಳಗೆ ಹೋಗೋ ಪ್ರಯತ್ನ ಮಾಡಲಿಲ್ಲ. ಮುಗಿಲಿ ಇವ್ರದಂದು ಸುಮ್ಮನೆ ಹೊರಗೆ ನಿಂತೆ. ಆವಾಗ ಗೊತ್ತಾಗಿದ್ದು ಆಕೆ ಅವನ್ನ ನಿಮ್ಮಿಬ್ರಿಗೂ ಜಗಳ ಆಗೈತಲ್ಲ ಇವತ್ತು. ಆ ವಿಷಯವಾಗಿ ಇಟ್ಕೊಂಡು ನಿಮ್ಮಿಬ್ಬರು ಜಗಳ ಉಪಯೋಗಿಸ್ಕೊಂಡು ತಾನು ನಿಮ್ಮಿಬ್ಬರ ಮಧ್ಯೆ ಬರೋ ಪ್ರಯತ್ನ ಮಾಡಕತ್ತಾಳ. ಅರ್ಥ ಆತ ನಾ ಏನು ಹೇಳಕತ್ತೀನಂತ? ಅಯ್ಯ ಹುಚ್ಚಿ, ನಿನ್ನ ಜಾಗ ತಗೋಬೇಕು ಅಂತ ಪ್ರಯತ್ನ ಮಾಡಕತ್ತಾಳ ಹೆಂಡತಿ ಜಾಗನ. ಏನು ಇರೋ ವಿಷಯ ಹೇಳಕತ್ತೀನಿ. ಬರ್ಲಿ ಅವರು, ಮಾಡ್ತೀನಿ ಇವ್ರಿಗೆ. ಇದ ದುಡುಕೋದು ಅನ್ನೋದು. ಇದನ್ನ ನಿನಗ ನಿಮ್ಮ ಅತ್ತಿಗೆ ಬುದ್ಧಿ ಹೇಳಬೇಕು ಅಂತ ಬಂದಿರೋದು. ನೋಡು, ನಿನ್ನ ಗಂಡ ಡಾಕ್ಟ್ರದನ. ಹೌದಾ? ನಿನಗೆ ಗೊತ್ತಿತ್ತ ನಿನ್ನ ಗಂಡ ಡಾಕ್ಟ್ರದನ. ಅವಂಗ ಜಾಸ್ತಿ ಕೆಲಸ ಇರ್ತಾವು. ಹೊತ್ತನೆ ಹೊಕ್ಕಾನ, ಹೊತ್ತನೆ ಬರ್ತಾನ. ಅತ್ತಗ ರೆಸ್ಟ್ ಅನ್ನೋದಿರೋದಿಲ್ಲ. ಸಂಸಾರಕ್ಕೆ ಟೈಮ್ ಕೊಡೋಕ್ಕಾಗಿಲ್ಲ. ಇವೆಲ್ಲ ನಿನಗೆ ಗೊತ್ತಿರ್ತಾವಿಲ್ಲ? ಗೊತ್ತೈತೆ ಇಲ್ಲ? ಗೊತ್ತೈತ್ರಿ. ಆದ್ರೆ ಮೊದಲು ಮದುವೆಗಿನ ಮುಂಚೆಕ ಜಗ್ ಟೈಮ್ ಕೊಡ್ತಿದ್ದರ್ರಿ. ಈಗ ನಾನಂದ್ರೆ ನೆನಪಿಲ್ಲ ಅವ್ರಿಗೆ.
ಹಂಗ ಅನ್ಕೋಬೇಡ ನೀನು, ಎಲ್ಲಾನು ನೆನಪಿರತ್ತ. ಅಲ್ಲಿ ಕೆಲಸ ಏನೋ ಜಾಸ್ತಿ ಆಗಿರ್ಬೋದು, ಅದಕ್ಕೆ ನಿಂದು ಏನಿತ್ತು ಇವತ್ತೇನೋ ವಿಶೇಷವಾದ ದಿನ ಇತ್ತು ಅಂತ ಹೇಳಕತ್ತಿದ್ದಾತ. ಆ ದಿನ ಮರ್ತಿರ್ಬೋದು, ವಾಪಸ್ ಬಂದು ನಿನಗೆ ಹೇಳ್ಬೋದು, ಅದಕ್ಕೆ ಇನ್ನೊಂದು ದಿನ ಕರ್ಕೊಂಡು ಹೋಗ್ಬೋದು. ಆದ್ರೆ ಅದು ಬಿಟ್ಟು ಈಗ ಈ ಥರ ನೀ ಅವಕಾಶ ಮಾಡಿಕೊಟ್ರೆ ಇನ್ನೊಬ್ರು ಮತ್ತೊಬ್ರು ನಿನ್ನ ಜಾಗ ತುಂಬಕ್ಕೆ ಬಂದ್ರು ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ? ನೀವಿಬ್ರು ಪ್ರೀತಿ ಮಾಡಿ ಮದುವೆಗಿರಂತ ಇಡೀ ಊರಿಗೆ ಗೊತ್ತು, ನಿಮ್ಮ ತವ್ರ ಮನೆಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಂಥದ್ರಾಗ ನೀನ ಕೂತ್ಕೊಂಡು ನಿನ್ನ ಕೈಯಾರೆ ನಿನ್ನ ಸಂಸಾರ ಹಾಳು ಮಾಡ್ಕೊಂಡ್ರೆ ಏನು ಚಂದ? ನೀ ವಿಚಾರ ಮಾಡು. ಕರೇನ ನನ್ನ ಮಗ ಅಂತವಲ್ಲ ಬಿಡ್ರಿ ಅಮ್ಮರ, ಖರೇನ ನೀವೇನ ತಪ್ಪು ತಿಳ್ಕೊಂಡಿರಿ ನೋಡ್ರಿ. ನೋಡವ, ಸಮಯ ಸಂದರ್ಭ ಈಗ ಆಸತ್ತ ಬ್ಯಾಸತ್ತಕ್ಕೆ ಗಂಡ ಬಂದ, ನೀನು ಏನ ಹೇಳಕ್ ಹೋದಿ, ನೀನು ಹಚ್ಚ ಹುಚ್ಚ ಮಾಡ್ದಿ, ಹಿಂತಿನೂ ಹಚ್ಚ ಹುಚ್ಚ ಮಾಡಿದ್ರು, ನೀವಿಬ್ರು ಜಗಳ ಮಾಡೋದು, ಅವ ಬಂದ ಕೂಡಲೇ ನೀವಿಬ್ರು ಕತ್ತಿ ಗುದ್ದಾಡ್ದಂಗೆ ಗುದ್ದಾಡೋದು, ನಾಯಿ ಕಿರಿಚ್ದಂಗೆ ಕಿರ್ಚೋದು ಮಾಡಿದ್ರೆ ಗಂಡ್ಮಕ್ಳಿಗೆ ಈಗ ನೋಡಿ, ಈಗ ಮನೆಗೆ ರೆಸ್ಟ್ ಮಾಡ್ಬೇಕಂತ ಬಂದು ಗಂಡ್ಮಗ 24 ಗಂಟೆ ಡ್ಯೂಟಿ ಮಾಡ್ಯಾನಂತ ಅಲ್ಲಿ ಬಂದು ಗಂಡ್ಮಗ ನೀವು ಹಚ್ಚ ಹುಚ್ಚ ಅಂದಾಗ ಏನು ಮಾಡ್ತಾನ ಹೇಳ್ರಿ? ಏನು ಮಾಡ್ತಾನೆ ಹೇಳ್ರಿ? ನಿನ್ನ ಮಗನೂ ಬದ್ಲಕ್ಕನ, ನಿನ್ನ ಗಂಡನೂ ಬದ್ಲಕ್ಕನ. ಈಗ ಬರ್ತಿದ್ದಂಗನ ನೀವು ಹಚ್ಚ ಹುಚ್ಚ ಅನ್ನೋದು ಬಿಟ್ಟು ನೀನು ನಿನ್ನ ಸೊಸಿ ಗೊತ್ತಾಗಲಾರ್ದಂಗೆ ಮಗ ಮರ್ತಾನಲ್ಲ, ನಿನಗೆ ಗೊತ್ತಾತಲ್ಲ, ಒಂದು ಫೋನ್ ಮಾಡಿ ನೋಡು ಹಿಂಗೈತಿ ನಾ ಹೇಳಿನಿ ಅಂತ ಹೇಳ್ಬೇಡ. ಏನಾರ ಸರ್ಪ್ರೈಸ್ ಮಾಡಕ್ಕೀಗ ಏನಾರ ಒಂದು ಕೊಡು, ತಂದು ಕೊಡು, ತಿನ್ಸು ಉಣಸು ಅಂತ ನೀ ಹೇಳಿದ್ದಂದಿದ್ರ ಅವಂಗೂ ಖುಷಿ ಆಕಿತ್ತ, ಅವನು ಓಡಿ ಬರ್ತಿದ್ನ, ಈಕೆ ಖುಷಿ ಆಕಿದ್ಲ. ಈಗ ನೀನು ಮನೆ ಯಜಮಾನಿಯಾಗಿ ನೀನು ಹಿರಿಯಕ್ಕಳಾಗಿ ಅದನ್ನು ಮಾಡಿದ್ದಂದಿದ್ರ ಎಷ್ಟು ಚಂದ ಇರ್ತಿತ್ತು. ನೀನು ಅದನ್ನು ಮಾಡಲಿಲ್ಲ. ಮರ ನೀವು ನಾ ಹೇಳಿದ್ರು ಕರೆ ಹೇಳಿದ್ರು ನಂಬ್ತೀರಿ, ಸುಳ್ಳು ಹೇಳಿದ್ರು ನಂಬ್ತೀರಿ. ನಾನು ಆಕಿನ ಮಗಳ ಥರನ ನೋಡ್ಕೊಳಕತ್ತೀನಿ ರೀ. ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ. ನಾನು ಹಂಗನ್ನತ್ಲಿಗೇನ ಒಂದು ಕ್ಷಣ ವಾಪಸ್ ಹಂಗೆ ಅನ್ನಬಾರ್ದಾಗಿತ್ತು ಅಂದೆ. ಅದು ಅವಂಗೂ ಬೇಜಾರಾತು, ಈಕೆಗೂ ಬೇಜಾರಾತು, ನನಗೂ ಬೇಜಾರಾತು. ತೋರಿ ಇನ್ನೊಮ್ಮೆ ಹಂಗಾಗೋದಿಲ್ಲ. ಈಗ ನಾನು ಹೋಗಿ ಅವನ್ನ ಕರ್ಕೊಂಬರ್ತೀನಿ ದವಾಖಾನಿಗೆ. ನೀ ಯಾಕೆ ಹೋಗಿದ್ದಿ? ಈಗ ಮತ್ತೆ ಗಂಡ ಹೆಂಡತಿ ಮಧ್ಯೆ ನೀನೇ ಹೋದಂಗಾಗತ್ತ? ಬೇಡ, ಆಕೆ ಹೋಗ್ಲಿ, ಕರ್ಕೊಂಬರ್ಲಿ. ಅವ್ರು ಏನು ಮಾತಾಡ್ತಾರ ಮಾತಾಡ್ಕೊಂಡು ಅವ್ರ ಬಗ್ಗೆ ಹರಿಸ್ಕೊಂಡು ಕರ್ಕೊಂಬರ್ಲಿ. ಹೋಗುವ ತಂಗಿ, ಈಟ ತಾತೀಗ ತಿರುಗಿ ಸಂಜೆ ಹಾಕಿ ಬಂತು. ಏಟ್ ರೈತ ನಿನ್ನ ಕಾಳಜಿ? ಒಂದು ಫೋನ್ ಮಾಡಿದೆ ಬರ್ರಿ ಅಂದೆ. ಇಲ್ರಿ ಅಮ್ಮರು, ನಂಗೆ ಸಿಟ್ಟು ಬಂದಿತ್ತಲ್ಲ ಅದಕ್ಕೆ. ನೀನು ಸಿಟ್ಟು ಮಾಡ್ಕೊಂಡು ನೋವು ಮಾಡ್ಕೊಂಡು ಹತ್ಕೋತ ಕರ್ಕೋತ ನೀ ಕೂತಿ ಅಲ್ಲಿ. ಆಕಿ ಯಾವಾಗೆ ಬಿಡಾಡಿ ನರ್ಸು ಅವ್ನ ತಲೆ ಹೊತ್ಕೋತ ಅವನ ಜೊತೆ ಹಲ್ಕಿಸ್ಕೊಂತ ಅವ್ರಿಬ್ರು ಅಲ್ಲಿ ಹಲ್ಕಿಸಕತ್ತಾರ. ಈಗ ದುಃಖ ಆಗಿದೆ ಯಾರಿಗೀಗ? ಈಗ ನೀನು ಖುಷಿ ಪಡ್ಬೇಡವ. ನನ್ನ ಸೊಸಿ ಬಿಟ್ಟು ನನ್ನ ಸೊಸಿಗೆ ಎಡಗಾಲಿರಿ ಬದ್ದು ನನ್ನನ್ನು ಹಿಡ್ಕೊಂತಾನಂತ ಅನ್ಬೇಡ. ನಾಳೆ ಆಕಿ ಏನಾರ ಬಿಡಾಡಿ ಹೆಂಗ್ಸು ಎಲ್ಲಾನು ಬಿಟ್ಟು ಬಾ ಅಂದ್ರೆ ಆಕಿ ಹಿಂದೋದ್ರೆ ನೀನೇನು ಮಾಡ್ತಿ? ಒಬ್ಬತ್ತು ನಮ್ಮಗ ನೀ ಕುಂದಿರ್ತೀಯ? ನೀ ಕುಂದಿರ್ತಿ ಬಜ್ಜಿ ಮಾಡ್ಕೊಂತ? ಅದು ಮೊದ್ಲು ನಿನ್ನ ಸೊಸಿ ಹೋಗಿ ಕರ್ಕೊಂಬರ್ತಾಳ, ಆಮೇಲೆ ಚಂದಾಗ ನಿನ್ನ ಮಗನ್ನ ನೀವು ನೋಡ್ಕರಿ. ಏನು ಇದನ್ನು ಕಲೀರಿ ನೀವು ಸಂಸಾರದಾಗ, ನಿಮ್ದು ಒಗ್ಗಟ್ಟಿಟ್ಕರಿ. ಮೊದ್ಲು ಹೊರಗ್ಲಾರ ಯಾರು ಬಂದು ಮೂಗು ತುರ್ಸೋದಿಲ್ಲ. ಇಲ್ಲಂದ್ರೆ ಎಲ್ಲ ಬೇಕಿನೂ ನಂದು ನಂದು ಅಂತ ಬರ್ತಾರ. ಏನು ಬಂದು ಕೆಲಸ ಆತು, ಏನು ಪಾನಕನೂ ಏನು ಬೇಡ, ನೀವ ಕುಡಿ ಬರ್ತೀನಿ. ನಿಜ ರೀ ಅಮ್ಮರ, ನಂಗೆ ತಾಳ್ಮೆ ಜಾಸ್ತಿನೇ ಐತಿ. ಅದು ಯಾಕೆ ನಾನು ಹಂಗೆ ಮಾತಾಡಿದ್ನೋ? ಸಹಜವಾ? ಸಹಜ. ನೀನು ಉಪ್ಪು ಖಾರ ತಿಂತಿದ್ದಿ, ನಿನಗೂ ಸಿಟ್ಟು ಬರೋದು ಸಹಜ. ತಪ್ಪೇನೈತಿ? ನೀ ಮಾಡಿದ್ದು ತಪ್ಪಲ್ಲ. ಈಗ ನೀ ಹಿಂಗೆ ಮಾಡಿ ಅಂತಂದು ಅವ ಅಲ್ಲಿ ಮಾಡಕತ್ತಾನಲ್ಲ, ಅದು ಸರಿಯಲ್ಲ. ಈಗ ಯಾರು ಮಾಡಿದ್ದು ಸರಿಯಲ್ಲ, ಯಾರು ಮಾಡಿದ್ದು ತಪ್ಪಲ್ಲ. ಸಂದರ್ಭ ಇಲ್ಲಿ ಯಾರು ಒಳ್ಳೆಯರು ಅಲ್ಲ, ಯಾರು ಕೆಟ್ಟರು ಅಲ್ಲ. ನೀವು ಮನೆಯವ್ರು ಚಲೋ ಇದ್ರೆ ಅಂದ್ರೆ ಮೂರನೇದಾರು ಬಂದು ಹೊಕ್ಕೊಳಕ್ಕೆ ಪ್ರಯತ್ನ ಮಾಡೋಕೆ ದಾರಿ ಇರೋದಿಲ್ಲ. ನಡಿ ಮೊದ್ಲು ನಡಿ, ಹೋಗಿ ಕರ್ಕೊಂಬ ನಿನ್ನ ಗಂಡನ. ಹ್ಞೂ ರೀ ಅಮ್ಮರ. ಕರೆ ರೀ ಜನಕಮ್ಮರ, ನೀವು ಬರಲಿಲ್ಲ ಅಂದಿದ್ರೆ ನಮ್ಗೆ ಸೂಕ್ಷ್ಮನ ಅರ್ಥ ಆಕಿದ್ದಿಲ್ಲ ಕರೆನ. ಅದಕ್ಕೆ ನಾ ಬಂದೆವ, ಅದಕ್ಕೆ ನಾ ಬಂದೆ. ನನಗೆ ತಲೆಯಾಗ ಕೂದಲ ಸುಮ್ಮನೆ ಬೆಳಗಾಗಿಲ್ಲವ ತಂಗಿ, ಬೆಳಗಾಗಿಲ್ಲ. ಎಲ್ಲಾನು ತೇಟುಂಡು ತೆಲಗುಂಬಿಟ್ಟಿನವ ನಾನು. ಏನು ಅದಕ್ಕೆ ಎಲ್ಲಾನು ನನಗೆ ಬೇಕಾಗಿರೋರು ಒಳ್ಳೆ ಕುಟುಂಬ ಹಾಳಾಗೋದು ಕಣ್ಣು ಮುಂದೆ ನೋಡೋಕೆ ಆಗಲಿಲ್ಲ ತಂಗಿ. ಅದಕ್ಕೆ ಒಂದೀಟು ದಣ್ಕಂಡ್ರೆ ನಾ ದಣ್ಕಂತೀನಂತ ಇಲ್ಲಿವರೆಗೂ ಬರ್ಬೇಕಾತ್ ನೋಡು. ನಂಗೆ ಪಾನಕ ಏನು ಬ್ಯಾಡ ತಗೋ. ಇಲ್ರಿ ಸಕ್ರೆ ಕರ್ಗಕ್ಕಿಟ್ಟು ಬಂದೀನಿ, ತಂದೆ ಕುಡಿವಂತ್ರಂತ. ಆಕಿ ಕುಡ್ದೊಕ್ಕಳ, ನೀವು ಕುಡ್ದು ಹೋಗ್ರಿ. ನೀವಿಬ್ರು ಒಗ್ಗಟ್ಟಾಗಿರ್ರಿ, ಯಾರು ಬರೋದಲ್ಲ ನಡಕ. ನೀವು ಮನೆಯಾಗಿರ ಹೆಂಗಾರ ಆಡಿದ್ರಂದ್ರೆ ಹೊರಗಿರೋ ಗಂಡಸ್ರು ನಿಮ್ಮನ್ನ ಹೆಂಗಾರ ಆಡಿಸ್ತಾರೆ. ಅದಕ್ಕೆ ಈಗಿದ ಇನ್ನ ಈಗ ಶುರು ಇದ್ದಾಗನ ಬೆಳೆಯ ಮುಂದಾಗನ ಚೂಟಿ ಹಾಕಿ ಬಿಡ್ಬೇಕು, ಬುಡದ ಸಮೇತ ಕಿತ್ತು ಒಗದು ಬಿಡ್ಬೇಕು. ಅಂದ್ರೆ ಜೀವನ ಸರಾಗವಾಗಿ ನಡಿತೈತಿ. ಏನು ಆಕಿಗೆ ನೋಡು ನರ್ಸಿಗೆ ವ್ಯವಸ್ಥೆ ಮಾಡಿಸ್ರಿ, ಹೆಂಗಾರ ಮಾಡಿ. ಆಕಿ ಇಲ್ಲದಾಳ ಅಂದ್ರೆ ಅದು ಕಷ್ಟನ. ಯಾವ್ಯಾಕಿ ಏನು ಅಂತ ಹೇಳ್ತೀನಿ ನಿನಗ. ಈಗ ಹೋಗಿ ನಿನ್ನ ಗಂಡನ ಕರ್ಕೊಂಬ ತಂಗಿ. ಆತ್ರಿ ಮರ ಹೋಗಿ ಯಾವ್ಯಾಕಿ ಎಲ್ಲಾಕಿ ಅಂತ ಅಲ್ಲೇ ಬಾಯಿ ಮಾಡಿ ಇನ್ನೊಂದಿಟ್ಟು ಮರೀದಿ ತೆಗೆದು ಎಲ್ಲದಕ್ಕೂ ದಾರಿ ಮಾಡಿ ಆಕಿನ ಒಳ್ಳೆಕೆ ಆಗಕ್ಕೆ ಬಿಡಬೇಡ. ನೀ ಒಳ್ಳೆಕೆ ಆಗು. ನಿನಗಲ್ಲಿ ಏನು ನಡೆದಿದ್ದು ಗೊತ್ತಿಲ್ಲ, ನಾನು ನಿನಗೇನು ಹೇಳಿಲ್ಲ, ನಿನಗೂ ಅಷ್ಟಾವ. ನಾ ಮನೆಗೆ ಬಂದಿಲ್ಲ. ನೀವು ಸಹಜ ಹೋಗ್ರಿ, ನಿಮ್ಮ ವಸ್ತುನ ನಿಮ್ಮ ಜೋಪಾನವಾಗಿ ಇಟ್ಕೋರಿ. ಬರ್ತೀನಿ. ಜ್ಯೂಸ್ ಕೊಡ ಅಲ್ಲಿಕ್ಕೆ ಇವತ್ತು.